ಇನ್ನು ಕನ್ನಡ ನಾಮಫಲಕ ಕಡ್ಡಾಯಕ್ಕಾಗಿ ಕರವೇ ಹೋರಾಟ ಮಾಡ್ತಾ ಇದೆ. ನಾರಾಯಣಗೌಡರ ಬಂಧನ ಆಯಿತು. ತಡರಾತ್ರಿ ಅವರನ್ನ ಬಂಧಿಸಿ ನಸುಕಿನ ಜಾವದಲ್ಲಿ ನ್ಯಾಯಾಲಯದ ಮುಂದೆ ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸಲಾಯಿತು. ಇದರಿಂದ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಸರ್ಕಾರದ ನಿರ್ಧಾರಕ್ಕೆ ಕರವೇ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯಲ್ಲೂ ಕರವೇ ಕಾರ್ಯಕರ್ತರ ಪ್ರತಿಭಟನೆ. ಹಾಸನ, ಕೋಲಾರ ಸೇರಿದಂತೆ ಹಲವೆಡೆ ಪ್ರತಿಭಟನೆ ನಡೆಸಿದ್ದಾರೆ. ಅರೆಸ್ಟ್ ಆದಂತಹ ನಾರಾಯಣಗೌಡರನ್ನ ಬಿಡುಗಡೆ ಮಾಡಬೇಕು ಅಂತ ಕಾರ್ಯಕರ್ತರು ಒತ್ತಾಯಿಸ್ತಾ ಇದ್ದಾರೆ. ಜಿಲ್ಲೆಯಲ್ಲೂ ಕೂಡ ನಡೀತಾ ಇರುವಂತಹ ಹೋರಾಟ ಇದು. ರಾಜ್ಯಾದ್ಯಂತ ಕರೆ ಕೊಟ್ಟಂತಹ ಹೋರಾಟ. ಆದ್ರೆ ನಿನ್ನೆ ಬೆಂಗಳೂರಿನಲ್ಲಿ ಬಹಳ ಅಬ್ಬರದ ಹೋರಾಟವನ್ನ ನಡೆಸಿದ್ರು ಕರವೇ ಕಾರ್ಯಕರ್ತರು. ಕರವೇ ಅಧ್ಯಕ್ಷ ನಾರಾಯಣಗೌಡ ಬಂಧನದ ನಂತರ ಹೋರಾಟದ ತೀವ್ರತೆ ಕೂಡ ಜಾಸ್ತಿ ಆಗುತ್ತೆ ಬೆಂಗಳೂರಿನಲ್ಲಿ. ಇವತ್ತು ಜಿಲ್ಲಾವಾರು ಕೂಡ ಪ್ರತಿಭಟನೆಯನ್ನ ನಡೆಸಲಾಗಿದೆ. ನಾರಾಯಣಗೌಡ ಬಂಧನಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡಕ್ಕಾಗಿ ನಡೆಸಿದಂತಹ ಹೋರಾಟಕ್ಕೆ ಇದೇನಾ ಪ್ರತಿಫಲ ಅಂತ ಕಾರ್ಯಕರ್ತರು ಸಿಟ್ಟಾಗಿದ್ದಾರೆ. ನಾರಾಯಣಗೌಡ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ ಇಲ್ಲಿ ಬಂದಂತ ವ್ಯವಹಾರ ಮಾಡಲಿಕ್ಕೆ ಬಂದಂತ ಜನ ಇವತ್ತು ಕನ್ನಡದ ನಾಮಫಲಕ ಹಾಕಿರಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಾರಾಯಣಗೌಡ ಬಿಡುಗಡೆ ಮಾಡುವಂತೆ ಕಾರ್ಯಕರ್ತರು ಒತ್ತಾಯಿಸ್ತಾ ಇದ್ದಾರೆ. ರಾಜ್ಯದ ಜಿಲ್ಲೆಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕನ್ನಡ ನಾಮಫಲಕಕ್ಕಾಗಿ ಕರವೇ ಅಭಿಯಾನ ಹಮ್ಮಿಕೊಂಡಿತ್ತು. ಅದರ ಭಾಗವಾಗಿ ಎಲ್ಲೆಲ್ಲಿ ಬರೀ ಇಂಗ್ಲಿಷ್ ಬೋರ್ಡ್ಗಳಿದ್ವೋ ಆ ಬೋರ್ಡ್ಗಳನ್ನ ಕಿತ್ತೆಸೆದ್ರು, ಪ್ರತಿಭಟನೆಗಳನ್ನ ಮಾಡಿದ್ರು, ನಿರಂತರ ಅಭಿಯಾನಗಳನ್ನ ಮಾಡಿದ್ರು. ಕಳೆದ 2-3 ದಿನಗಳಲ್ಲಿ ಅಭಿಯಾನದ ತೀವ್ರತೆನ ನೀವು ಗಮನಿಸಬಹುದು. ನಿನ್ನೆ ಬೆಂಗಳೂರಿನಾದ್ಯಂತ ತೀವ್ರ ಸ್ವರೂಪ ಪಡ್ಕೊಂಡಿತ್ತು. ಅದಾದ ಮೇಲೆ ತಡರಾತ್ರಿ ನಾರಾಯಣಗೌಡರ ಬಂಧನ ಆಗಿದೆ. ನ್ಯಾಯಮೂರ್ತಿಗಳ ಮುಂದೆ ಹಾಜರುಪಡಿಸಿದ್ರು. ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ. ಈಗ ಇದರ ವಿರುದ್ಧ ಕರವೇ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ನಿನ್ನೆಯ ತನಕದ ಡೆಡ್ಲೈನ್ ಅನ್ನ ಕರವೇ ಕಾರ್ಯಕರ್ತರು ಕೊಟ್ಟಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.